ರಾಜ್ಯದ ಮುಖ್ಯಮಂತ್ರಿಗಳೇ ಈ ಕಡೆ ಸ್ವಲ್ಪ ಲಕ್ಷ್ಯ ಬಿಟ್ಟು ಕೇಳಿ. ಯಾಕಂತಂದ್ರ ಸುಮಾರು 2,70,000 ಹುದ್ದೆಗಳು ಇವತ್ತು ರಾಜ್ಯದ ಖಾಲಿ ಇದ್ರು ಕೂಡ ರಾಜ್ಯದ ಉಪಮುಖ್ಯಮಂತ್ರಿ ಏನ್ ಮಾಡತ್ತೀರಿ, 224 ಮಂದಿ ಏನ್ ಮಾಡತ್ತೀರಿ, ನಮ್ಮ ಮಕ್ಕಳು ಇವತ್ತು ಆತ್ಮಹತ್ಯೆ ಮಾಡ್ಕೋತಾವ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವೆಲ್ಲ ಮಕ್ಕಳನ್ನ ಸಾಲಿ ಕಲಿಸುದು, ನಮ್ಮ ಅಂತವ್ರ ಸಾಲಿ ಕಲಿಸುದು. ಆ ಹುಡುಗರು ಇವತ್ತ ವಯಸ್ಸು ಮೀರಿ ಆತ್ಮಹತ್ಯೆ ಮಾಡ್ಕೋತಾವ. ನಮ್ಮನ್ನವ್ರು ಸಾಕ್ತಾರಂತೇಳಿ ನಾವು ತಾಯಿ ತಂದೆಗಳು ಆಸೆ ಇಟ್ಟದು. ಅದಕ್ಕಾಗಿ ತಾವೇನಾದ್ರು ಗಟ್ಟಿ ನಿರ್ಧಾರ ತಗೊಂಡು ಅವ್ರನ್ನ ಏನಾದ್ರು ನೇಮಕ ಮಾಡ್ಕೋದೇ ಹೋದ್ರ ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ಮತ್ತ ಏನು ಇವತ್ತು ಸಾಕಷ್ಟು ಲಕ್ಷಾಂತರ ಇವತ್ತಿನ ಯುವಕರದವ್ರ ಅವ್ರ ತಂದೆ ತಾಯಿ ನೇತೃತ್ವದಾಗ ಇವತ್ತು ನಾವು ಲಕ್ಷಾಂತರ ಜನ ಕೂಡಿ ಎಲ್ಲಿ ಹೋರಾಟ ಮಾಡುದು ಗೊತ್ತಿಲ್ಲ. ನೀವು ಪರ್ಮಿಷನ್ ಕೊಟ್ಟರು ಮಾಡವ್ರ, ಪರ್ಮಿಷನ್ ಕೊಡದ್ರು. ಯಾಕಂದ್ರ ನಾವ ಪ್ರಭುಗಳದು, ನಾವ ಪ್ರಜೆಗಳದು, ನಮ್ಮ ಮಾಲಕರದು, ನಮ್ ಬದುಕು ಹಾಳಾಗತ್ತತಿ. ಕೆಲಸ ಮಾಡವ್ರ ಮುಖ್ಯಮಂತ್ರಿ ಸರಿ ಕೆಲಸ ಮಾಡ್ಲಿಲ್ಲ, ತುಂಬ್ಕೊಲಿಲ್ಲ ಅಂತಂದ್ರ ಹೋರಾಟ ಮಾಡವ್ರ ನಮ್ಮ ತಾಯಿ ತಂದೆ ಮೇಲೆ ಕೇಸ್ ಹಾಕ್ರಿ, ಗುರುಗಳ ಮೇಲೆ ಹಾಕ್ರಿ, ನಮ್ಮ ಮೇಲೆ ಹಾಕ್ರಿ, ನಮ್ಮ ರೈತ ಸಂಘ ಮೇಲೆ 10,000 ಕೇಸ್ ಹಾಕಾದ್ರ ಏನು 2,40,000 ಹುದ್ದೆ ತುಂಬ್ಕೋಬೇಕಾಗೈತಿ. ಮಕ್ಕಳು ಇವತ್ತು ಆತ್ಮಹತ್ಯೆ ಮಾಡ್ಕೋತಾವು. ರಾಜ್ಯದ ಮುಖ್ಯಮಂತ್ರಿ ಏನಾದ್ರು ಕರುಣೆ ಐತಪ್ಪ ಅಂತಂದ್ರ ಪಕ್ಷ ಜಾತಿ ಮೇಧ ಮರ್ತ ಆ ಮಕ್ಕಳನ್ನ ತುಂಬ್ಕೋಬೇಕು. ಇಲ್ಲ ಅಂದ್ರ ಕೆಲವೇ ದಿನದಾಗ ಬೀದಿಗೆ ಹೋರಾಟ ಬರ್ಬೇಕಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ.